ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ಫಾಲ್ ಪಿಕೋ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ನಾನು ಈಗ ಫಾಲ್ ಹಾಕ್ತಾಯಿದ್ದೀನಿ ಕೇಬಲ್ಗೆ. ಫಾಲ್ ಎಷ್ಟೈತಿ ಅಷ್ಟು ಉದ್ದ ದಾರ ತಗೊಂಡೀನಿ. ಅದಕ್ಕೆ 2 ಗಂಟು ಹಾಕಿ ಈಗ ಕೇಬಲ್ಗೆ ಚಾಲು ಮಾಡ್ತೀನಿ. ನೋಡಿ, ಮೇಲಿಂದ ಹಾಕಬೇಕು, ಸೈಡ್ದಿಂದ ಹಾಕಿದರೆ ಜಗ್ಗಿ ಬೀಳ್ತೈತಿ. ನೋಡಿ, ಹಿಂಗೆ ಹಾಕೋತಾ ಹೋಗಬೇಕು. ಕೆಳಗಿನ ಸ್ವಲ್ಪ ಬಟ್ಟೆ ತಗೋಬೇಕು, ಮೇಲಿಂದಕ್ಕೆ ಜಾಸ್ತಿ ಹಾಕೋಬೇಕು, ಕಾಸು ಜಕ್ಕೋಬೇಕು. ಉದ್ದ ದಾರ ಇರೋದ್ರಿಂದ ಗಂಟು ಬೀಳೋದು ಚಾನ್ಸಸ್ ಭಾಳ ಇರ್ತೈತಿ. ಸಾವಕಾಶ ಜಕ್ಕೊಂಡು ಇದು ಪೂರ್ಣ ಜಕ್ಕೋಬೇಕು, ಟೈಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕೈ ಹಿಂಗೆ ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಮಾಡಿದ್ದು ಇಲ್ಲಿ ಕ್ರಾಸಿಗೆ ಒಂದು ಗಂಟು ಹಾಕ್ಕೋಬೇಕು. ಅಂದರೆ ದಾರ ಈ ಕಡೆ ಆ ಕಡೆ ಸರಿಯೋದಿಲ್ಲ ಅಂತ ಗಂಟು ಹಾಕ್ಕೋಬೇಕು. ಒಂದು ಎಳೆ ಜಕ್ಕೊಂಡೈತೆ, ಈಗ ಇನ್ನೊಂದು ಎಳೆ ಜಕ್ಕೋಬೇಕು. ಇಲ್ಲಿ ಇದ್ರಾಗಿಂದ ಸೂಜಿ ತೆಗೆದ್ರೆ ಗಂಟಾಗುತ್ತೆ. ಇದು ಗಂಟು ಆಯಿತು. ನೆಕ್ಸ್ಟ್ ಈಗ ಉದ್ದ ಹೋಗಬೇಕು. ಸೇಮ್ ಹಿಂಗೆ ಹಾಕೋತಾ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಫಾಸ್ಟ್ ಹಾಕೋಬೇಕು, ಭಾಳ ಇರುತ್ತೆ ಅಂತ ಫಾಸ್ಟ್ ಹಾಕೋದು ಜಲ್ದಿ ಆಗ್ತೈತಿ. ಸ್ಲೋ ಹಾಕೋತಾ ಕುಂತ್ರೆ 1 ಗಂಟೆ ಬೇಕು. ಫಾಸ್ಟ್ ಹಾಕೋಬೇಕು. 3 ಸೀರೆ ಫಾಲ್ ಪಿಕೋ ಮಾಡಿದ್ದೀನಿ. ಇದು ಫಸ್ಟ್ನೇದು ಕೇಬಲ್ಗೆ ಹಾಕೊಳ್ಳೋದು. ಇನ್ನು ಇದು ಒಂದು ಐತಿ ಕೇಬಲ್ಗೆ ಹಾಕ್ಕೊಂಡು ರೆಡಿ ಮಾಡೋದು ಫಾಲ್. ಇದು ಒಂದು ಕೇಬಲ್ಗೆ ಹಾಕ್ಕೊಂಡು ರೆಡಿ ಮಾಡೋದೈತಿ. 2 ಸೀರೆ ಗೊಂಡೆ ಹಾಕೋದೈತಿ. ಗೊಂಡೆ ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಹಿಂಗಾಗಿದೆ, ಕುಚ್ಚು ನೀಟಾಗಿ ಬಂದಿದೆ. 3 ದಾರದ್ದು 3 ಕಲರ್ ದಾರ ನೋಡಿ. ರೇಷ್ಮೆ ಸೀರೆದು ಎಷ್ಟು ಚೆನ್ನಾಗಿ ಕಲರ್ ಟು ಕಲರ್ ಬಂದಿತ್ತು ನೋಡಿ. ಇನ್ನೊಂದು ಸೀರೆ ಗೊಂಡೆ ಹಾಕೋದು ಬಾಕಿ ಇದೆ ನೋಡಿ.